ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಜಿ ಮೋಹನ್ ಕುಮಾರ್. ಇಂದಿನ ಟಾಪಿಕ್ಕು ರೀಸೆಂಟ್ ಎಲೆಕ್ಷನ್ಸ್ನಲ್ಲಿ ನಮ್ಮ ಯುವಜನರ ಪಾತ್ರ. ರೀಸೆಂಟ್ ಎಲೆಕ್ಷನ್ಸ್ನಲ್ಲಿ ನಮ್ಮ ಯುವಜನರು ಯಾವುದೇ ಒಂದು ಫಿಕ್ಸ್ಡ್ ಐಡಿಯಾಲಜಿಯನ್ನು ಓವರ್ಥ್ರೋ ಮಾಡಿದ್ದಾರೆ. ಯಾವುದು ಈಗ ಔಟ್ಡೇಟೆಡ್ ಆಗಿರುತ್ತೋ ಅದನ್ನು ಎತ್ತಿ ಬಿಸಾಕಿದ್ದಾರೆ. ಈಗ ನೋಡಿ, ರೀಸೆಂಟಾಗಿ ಎಲೆಕ್ಷನ್ಸ್ ನಡೆದ ವೆಸ್ಟ್ ಬೆಂಗಾಲು, ತಮಿಳುನಾಡು ಹಾಗೂ ಕೇರಳದಲ್ಲಿ ಈ ಥರ ಆಗಿದೆ. ವೆಸ್ಟ್ ಬೆಂಗಾಲಲ್ಲಿ ಕಮ್ಯುನಿಸ್ಟು ಹಾಗೂ TMC ಇವರ ಔಟ್ಡೇಟೆಡ್ ಥಿಯರಿಗಳನ್ನು ಯುವಜನರು ತಿರಸ್ಕರಿಸಿದ್ದಾರೆ. ಹಾಗೆ ಕೇರಳದಲ್ಲೂ ಕೂಡ ಕಮ್ಯುನಿಸ್ಟರನ್ನು ತಿರಸ್ಕರಿಸಿದ್ದಾರೆ. ಸೊ ಪ್ರಸ್ತುತ ಯುವಜನರಿಗೆ ಬೇಕಾದ್ದು ಜೀವನ ನಡೆಸುವಂಥಕ್ಕೆ ಉಪಯೋಗವಾಗುವಂತಹ ಥಿಯರಿಗಳು. ಅದನ್ನು ಹೆಚ್ಚಿನ ಜನರು ಒಲವನ್ನು ತೋರ್ತಿದ್ದಾರೆ. ಅಷ್ಟೇ ತಮಿಳುನಾಡಿನಲ್ಲೂ ADMK ಹಾಗೂ DMK ಇವರಿಬ್ಬರನ್ನು ಕೂಡ ತಿರಸ್ಕರಿಸಿ ಈಗ TVKಯನ್ನು ಗೆಲ್ಲಿಸಿದ್ದಾರೆ. ಹೊಸ ಉತ್ಸಾಹಗಳ ಹೋಪೊಂದಿಗೆ ಇದನ್ನು ನೋಡಬೇಕು, ಎಷ್ಟು ಮಟ್ಟಿಗೆ ಇವರು ಯುವಜನರ ಆಸೆಗಳನ್ನು ಪೂರೈಸ್ತಾರೆ ಅಂತ. ಸೊ ಇಂದಿನ ಯುಗದಲ್ಲಿ ಐಡಿಯಾಲಜಿಗಳು ಜನರ ಜೀವನ ನಿರ್ವಹಣೆಯನ್ನು ಬೆಟರ್ ಮಾಡುವಂಥದ್ದರೆ ಮಾತ್ರ ಅದಕ್ಕೆ ಜನ ಮಣೆ ಹಾಕ್ತಾರೆ. ಬರೀ ಥಿಯರಿಟಿಕಲಿ ನೋಡೋಕ್ಕೆ ಕೇಳೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಪ್ರಾಕ್ಟಿಕಲಾಗಿ ಕೆಲವೊಂದು ಐಡಿಯಾಲಜಿಗಳು ವರ್ಕ್ ಆಗಲ್ಲ. ಅದರಿಂದ ನಿಮ್ಮ ಹಳೆ ಚಿಂತನೆಗಳಿದ್ದರೆ ಪಾರ್ಟಿಗಳು ಅದನ್ನು ಹೊಸ ಜನ್ರೇಷನ್ಸ್ಗೆ ಅಗತ್ಯವಾಗುವ ಹಾಗೆ ಮಾಡಿಫೈ ಮಾಡಿಕೊಂಡು ಮೂಲ ಚಿಂತನೆಗಳೊಂದಿಗೆ ಹೊಸ ಚಿಂತನೆಗಳನ್ನು ಒಗ್ಗೂಡಿಸಿ ಅಂದರೆ ಆಗ ಹೆಚ್ಚು ಅರ್ಥ ಬರುತ್ತೆ. ಬರೀ ಓಲ್ಡ್ ಐಡಿಯಾಲಜಿನಲ್ಲೇ ನಾವು ಪಕ್ಷ ಕಟ್ತೀವಿ ಹಾಗೂ ರಾಜಕೀಯ ಮಾಡ್ತೀವಿ ಅಂದರೆ ಇಂದಿನ ಯುಗದಲ್ಲಿ ಅದು ಸಾಧ್ಯವಿಲ್ಲ. ಯಾಕಂದರೆ ಇಂದಿನ ರಿಸಲ್ಟ್ಸ್ಗಳನ್ನು ನೋಡಿದ್ರೆ ಹಾಗೆ ಆಗ್ತಾಯಿದೆ. ಅದರಿಂದ ನಮ್ಮ ಯುವಜನರು ಕೂಡ ನಮಗೆ ಯಾವುದು ಹೆಲ್ಪ್ ಆಗುತ್ತಂದ್ರೆ ಅಂಥದ್ದು ಮಾತ್ರ ನಾವು ಸಪೋರ್ಟ್ ಮಾಡಬೇಕು. ಈ ರೀತಿ ಮಾಡಿದ್ರೇ ನಮ್ಮ ದೇಶ ಕೂಡ ಮುಂದುವರಿಯಲು ಸಾಧ್ಯವಾಗುತ್ತದೆ. ಇಲ್ಲಾಂದರೆ ನಾವು ಕೂಡ ಹೀಗೆ ಹಿಂದುಳಿದನೇ ಇರ್ತೀವಿ. ಆದ್ದರಿಂದ ನಮ್ಮ ಯುವಜನರಿಗೆ, ನಮ್ಮ ದೇಶಕ್ಕೆ ಯಾರು ಹೆಚ್ಚು ಕೆಲಸವನ್ನು ಮಾಡ್ತಾರೋ, ಯಾರು ಹೆಚ್ಚು ಸಾಮರ್ಥ್ಯ ಅಂಥವ್ರನ್ನ ನಾವು ಗೆಲ್ಲಿಸಬೇಕು. ಒಂದೇ ಪಕ್ಷಗಳಿಗೆ ಅಧಿಕಾರವನ್ನು ಕೊಟ್ಟಾಗ ಮಾತ್ರವೇ ಅಲ್ಲಿ ಸರಿಯಾದ ರೀತಿಯ ಕೆಲಸಗಳು ಸಾಧ್ಯವಾಗುವುದಿಲ್ಲ. ಅದು ಅವರಲ್ಲಿ ಕರೆಕ್ಟಾಗಿ ಒಂದು